ನಿನ್ನೆ ಸಂಜೆ 4:15 ಹಾಗೆ ಸೌಜನ್ಯ ಅವ್ರ ಮನೆಗೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಹೋಗಿದ್ದಾರೆ ಅನ್ನುವಂತಹ ವಿಷಯ ಗೊತ್ತಾದಾಗ ಯುನೈಟೆಡ್ ಮೀಡಿಯಾನ ನಮ್ ಅಭಿ ಕೂಡ್ಲಾ ರ್ಯಾಂಪೇಜ್ ನ ಅಜಯ್ ಸಂಚಾರಿ ಸ್ಟುಡಿಯೋಸ್ ನ ಸಂತೋಷ್ ಇವರು ರಜತ್ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಸೌಜನ್ಯ ಅವ್ರ ಮನೆ ಹತ್ರ ಹೋಗಿರ್ತಾರೆ. ಆಗ ಸಡನ್ಲಿ ಈ ಡಿ ಗ್ಯಾಂಗ್ ನವರು ನಕಲಿ ದೇವಮಾನವ ಹಾಗೂ ಅವನ ತಗಡು ತಮ್ಮನ ಚೇಲಾಗಳು ಸುಮಾರು 50ಕ್ಕಿಂತ ಹೆಚ್ಚು ಜನ ಒಟ್ಟಿಗೆ ಬಂದು ನಮ್ಮ ಯೂಟ್ಯೂಬರ್ಸ್ ಯುನೈಟೆಡ್ ಮೀಡಿಯಾನ ಅಭಿ ಅಜಯ್ ಸಂತೋಷ್ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಪಾಪ ಇವತ್ತು ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ ಸ್ಥಿತಿ ನೋಡಿದ್ರೆ ಮನ್ಸಿಗೆ ತಡ್ಕೊಳಕ್ ಆಗದೆ ಇರೋಷ್ಟು ನೋವಾಗ್ತಿದೆ. ಅವನು ಅಭಿ ಗುಬ್ಬಚ್ಚಿಯಷ್ಟು ಜೀವ ಒಂದು ಅವನ್ನ 10-15 ಜನ ಸೇರ್ಕೊಂಡು ಹೆಂಗ್ ಹೊಡೆದಿದ್ದಾರೆ ಅಂದ್ರೆ ಪೈಪ್ ತಗೊಂಡು ಸುಮಾರು ಸತಿ ತಲೆಗೆ ಹೊಡೆದಿದ್ದಾರೆ, ಕಾಲಲ್ಲಿ ಹಾಕೊಂಡು ತುಳಿದಿದ್ದಾರೆ. ಅವ್ನು ಎಷ್ಟೇ ಕೈ ಮುಗಿದ್ರು ಕಾಲ್ ಮುಗಿದ್ರು ಬಿಡದೆ ನೆಲಕ್ಕೆ ಹಾಕಿ ಕಾಲಲ್ಲಿ ತುಳಿದಿದ್ದಾರೆ. ಸೊ ಇಷ್ಟೆಲ್ಲ ಯಾಕೆ ಈ ಹಲ್ಲೆ ಎಲ್ಲ ಯಾಕಂದ್ರೆ ಈ 3 ಜನ ಸೌಜನ್ಯ ಕೇಸಿಂದ ಹಿಡಿದು ಇವತ್ತಿನ SIT ತನಿಖೆವರೆಗೂ ನಿಷ್ಪಕ್ಷಪಾತವಾಗಿ ವರದಿ ಮಾಡ್ತಾ ಬಂದಿದ್ದಾರೆ. ಆ ತಗಡು ನಕಲಿ ದೇವಮಾನವ ಹಾಗೂ ತಗಡು ತಮ್ಮನ ನಿಜವಾದ ಮುಖವಾಡಗಳು ಆಚೆ ಬರ್ತಿದಾವಲ್ಲ, ಸೊ ಇವತ್ತು ತಾನು ಸಾಕಿರುವಂತಹ ಗುಂಡಗಳು ತಾನು ಸಾಕಿರುವಂತಹ ಚೇಲಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಕಳಿಸಿದಾನೆ. ಇನ್ನು ಆ ಸುವರ್ಣ ನ್ಯೂಸ್ ನ ಬಾಂಡ್ಲಿ ತಲೆ ಅಜಿತ್ ಜೈನ್ ಯೂಟ್ಯೂಬರ್ಸ್ ಮೇಲೆ ಆಗಿರುವಂತಹ ಹಲ್ಲೆನ ತಿರುಗಿಸಿ ಸುವರ್ಣ ನ್ಯೂಸ್ ನ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತ ಸುಳ್ಳು ಸುದ್ದಿನ ಬೊಗಳ್ತಾ ಇದ್ದಾನೆ. ಬಾಂಡ್ಲಿ ತಲೆ ಅಜಿತ್ ಜೈನ್, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಎಷ್ಟು ಸುಳ್ಳು ಬೊಗಳ್ತೀಯ, ಇನ್ನು ಎಷ್ಟು ವಿಷ ತುಂಬಿಕೊಂಡಿದ್ಯಾ ನೀನು. ನಿಮ್ ಚಾನಲ್ ನ ನ್ಯೂಸ್ ರಿಪೋರ್ಟರ್ಸ್ ಗೆ ಯಾರು ಹೊಡೆದೇ ಇಲ್ಲ, ಅವ್ರ ಮೇಲೆ ಒಂದು ಗಾಯ ಅಲ್ಲ, ಒಂದ್ ಚಿಕ್ಕ ಸ್ಕ್ರಾಚ್ ಕೂಡ ಇಲ್ಲ. ಇದನ್ನ ನಾನಲ್ಲ, ಹಾಸ್ಪಿಟಲ್ ನ ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ. ಇವತ್ತು ಯೂಟ್ಯೂಬರ್ಸ್ ಮೇಲೆ ಆಗಿರುವಂತಹ ಹಲ್ಲೆ ಇದು ನಾರ್ಮಲ್ ಹಲ್ಲೆ ಅಲ್ಲ, ಮಾರಣಾಂತಿಕ ಹಲ್ಲೆ. ಪೊಲೀಸ್ ಅವರು ಬರೋದು ಚೂರ್ ಏನಾದ್ರೂ ಲೇಟ್ ಆಗಿದ್ರೆ 3 ಜನ ಸಾಯ್ತಾ ಇದ್ರು. ಹಾಗಂತ ಪೊಲೀಸ್ ಅವರು ಸ್ಪಾಟ್ ಬಂದ ತಕ್ಷಣ ಏನ್ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಅಲ್ಲಿ ಬಂದಿಲ್ಲ. ಪೊಲೀಸ್ ಅವ್ರ ಮೇಲೇನು ಆ ಡಿ ಗ್ಯಾಂಗ್ ಅವರು ಹಲ್ಲೆ ಮಾಡಿದ್ದಾರೆ, ಕಲ್ ತೂರಾಟ ಮಾಡಿದ್ದಾರೆ, ಅಲ್ಲಿದ್ದಂತಹ ಎಷ್ಟೋ ವೆಹಿಕಲ್ಸ್ ನ ಡ್ಯಾಮೇಜ್ ಮಾಡಿದ್ದಾರೆ. ಲಿಟ್ರಲಿ ಗೂಂಡಗಳಿಗಿಂತನೂ ವರ್ಸ್ಟ್ ಬಿಹೇವಿಯರ್. ಈ ಡಿ ಗ್ಯಾಂಗ್ ನವರು ಅನ್ಹ್ಯೂಮನ್ ಆಗಿ ಬಿಹೇವ್ ಮಾಡಬಹುದು, ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಹೊಡಿಬಹುದು, ಅದೇನು ತೊಂದರೆ ಆಗಲ್ಲ. ಆದ್ರೆ ನಾವುಗಳು ಯಾರಾದ್ರೂ ನ್ಯಾಯದ ಪರ ಧ್ವನಿ ಎತ್ಬಿಟ್ರೆ ದೇವಸ್ಥಾನನ ಮುಂದೆ ತರ್ತಾರೆ, ಕ್ಷೇತ್ರಕ್ಕೆ ಅಪಮಾನ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಟೀಕೆಗಳು ಮಾಡ್ತಾರೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲಾನು SIT ತನಿಖೆನ ನಿಲ್ಲಿಸಬೇಕು ಅಂತ ಆ ನಕಲಿ ದೇವಮಾನವ ಹಾಗೂ ಅವನು ತಗಡು ತಮ್ಮ ನಡೆಸ್ತಿರುವಂತಹ ಪ್ಲಾನಿಂಗ್. SIT ತನಿಖೆ ತುಂಬಾ ಒಳ್ಳೇದಾಗಿ ನಡೀತಾ ಇದೆ, ಸತ್ಯ ಹೊರಗ್ ಬಂದೇ ಬರುತ್ತೆ. ಆ ಸತ್ಯ ಹೊರಗ್ ಬರ್ಬಾರ್ದು ಅಂತ ಈ ನಕಲಿ ದೇವಮಾನವ ಹಾಗೂ ಅವನು ತಗಡು ತಮ್ಮ ಈ ಪ್ಲಾನಿಂಗ್ ನ ನಡೆಸ್ತಾ ಇರೋದು. ಸೊ ಈಗ್ಲಾದ್ರೂ ಜನ ಅರ್ಥ ಮಾಡ್ಕೋಬೇಕು, ಇಲ್ಲಿ ಯಾರು ನ್ಯಾಯದ ಪರ ಇದ್ದಾರೆ, ಯಾರು ಅನ್ಯಾಯದ ಪರ ಇದ್ದಾರೆ ಅಂತ.